ಮಿತ್ರರೇ, ಇದು ನಮ್ಮನೆ ತೋಟ, ಆಲೂರು ತಾಲೂಕು, ಪಾಳ್ಯ ಹೋಬಳಿ, ಹಾಸನ ಜಿಲ್ಲೆ. ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಬೋರ್ವೆಲ್ಗೆ, ಕೊಳವೆ ಬಾವಿಗೆ ಒಂದು 3 HP ಮೋಟರ್ನ ತಂದು ಹಾಕಬೇಕು ಅಂತ. ಮತ್ತು ಯಾಕೆಂದರೆ ನಮ್ಮಲ್ಲಿ 150 ಅಡಿ ಮಾತ್ರ ಇದು ಕೊಳವೆ ಬಾವಿ ಅಂತರ ಇದೆ, ನೀರು ಸ್ವಲ್ಪ ಕಡಿಮೆ ಇದೆ. ಸದ್ಯಕ್ಕೆ 5 HP ಮೋಟ್ರು ಡೀಸೆಲ್ ಜನ್ರೇಟ್ರಿಂದ ರನ್ ಮಾಡ್ತಾಯಿದ್ವಿ. ಆ ಕಾಸನ್ನ ಕಮ್ಮಿ ಮಾಡ್ಕೋಬೇಕು ಅಂತೇಳಿ 3 HP ಮೋಟ್ರ್ ತಂದ್ಕೊಂಡಿದ್ದೀವಿ. ಈಗ ಅದನ್ನು ಇಲ್ಲಿಗೆ ಇನ್ಸ್ಟಾಲ್ ಮಾಡ್ತೀವಿ ಈ ಮೋಟ್ರಿಗೆ. ಸೊ ಈ 3 HP ಹಾಕಿ ಜನ್ರೇಟ್ರ್ ಬದಲು ನಾವಿವಾಗ ಸೋಲಾರ್ ಪವರ್ನ ಯೂಸ್ ಮಾಡೋಣ ಅಂಥೇಳಿ ಇದನ್ನು ಸೆಟಪ್ ಮಾಡಿದ್ದೀವಿ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ನಾವು 3 ಕಿಲೋವ್ಯಾಟ್ಗೂ ಮೇಲ್ಪಟ್ಟು ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಆಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ನಾವು ಇದನ್ನು ಮುಂಬೈನಲ್ಲಿರ್ತಕ್ಕಂಥ ವಾರಿ ಎನರ್ಜಿ, WAREE ವಾರಿ ಎನರ್ಜಿ, ಈ ಕಂಪ್ನಿಯಿಂದ 395 WP 395 ವ್ಯಾಟ್ ಪವರ್ ಅಂತ ಹೇಳ್ತೀವಿ. ಆ ಸ್ಪೆಸಿಫಿಕೇಷನ್ದು ಒಂದೊಂದು ಪ್ಯಾನಲ್ ಇದೆ. ಒಟ್ಟು 9 ಪ್ಯಾನಲ್ ತಂದಿದೆ. ಒಂದೊಂದು ಪ್ಯಾನಲಿಂದ ಸರಾಸರಿ 30.5 ವೋಲ್ಟೇಜು, 12.5 ಆ್ಯಂಪ್ಸು ಕರೆಂಟ್ ಬರ್ತಾ ಇದೆ. ಸೊ ಅಗ್ರಿಗೇಟಾಗಿ ನಾವು 9 ಪ್ಯಾನಲ್ಗಳನ್ನು ಹಾಕಿದಾಗ ನಮಗೆ 3 ಕಿಲೋವ್ಯಾಟ್ ಪವರ್ ಇಲ್ಲಿ ಜನ್ರೇಟ್ ಆಗುತ್ತೆ. ಅದರಿಂದ ನಮ್ಮ 3 HP ಮೋಟ್ರು, ಸಬ್ಮರ್ಸಿಬಲ್ ಮೋಟ್ರು 150 ಅಡಿ ಆಳದಿಂದ ನೀರನ್ನು ಎತ್ಕೊಡುತ್ತೆ. ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಪ್ಯಾನಲ್ಗಳನ್ನು 9 ಪ್ಯಾನಲ್ಗಳನ್ನು ಒಂದು ರೀತಿ ಇದು ಸ್ಟ್ರಕ್ಚರು MS ಟ್ಯೂಬ್ನಲ್ಲಿ ಯೂಸ್ ಮಾಡಿ ಇದಕ್ಕೆ ರಸ್ಟ್ ಪ್ರೂಫ್ ಪೇಂಟ್ ಮಾಡಿ ನೋಡಿ ಈ ಥರ ಸ್ಟ್ರಕ್ಚರ್ ಮಾಡಿದ್ದೀವಿ. ಇದೆಲ್ಲ ಫ್ಯಾಸನಿಂಗ್ ಸಿಸ್ಟಮ್ ಅಂತೀವಿ, ನಟ್ಟು ಬೋಲ್ಟಿಂದ ಮಾಡ್ಕೊಂಡಂಥ ಸಿಸ್ಟಮ್ಗಳು. ಇದೆಲ್ಲ ನಮ್ಮ ಬೆಂಗಳೂರಿನಲ್ಲಿ ಆನಂದ್ ಆಲ್ಬರ್ಟ್ ಅವರ ಫ್ಯಾಕ್ಟ್ರಿನಲ್ಲಿ, ನಮ್ಮ ಸ್ನೇಹಿತರು ಅವ್ರ ಫ್ಯಾಕ್ಟ್ರಿನಲ್ಲಿ ಡಿಸೈನ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಕೊಟ್ಟರು. ನಾವು ಅದನ್ನು ತಗೊಂಬಂದು ಇಲ್ಲಿ ಮೌಂಟ್ ಮಾಡಿರೋದಷ್ಟೇ. ಇದನ್ನು ಸ್ಟ್ರಕ್ಚರ್ನ ಮೌಂಟ್ ಮಾಡಿದ್ದೀವಿ, ಅದನ್ನು ನೀವು ಇಲ್ಲಿ ಗಮನಿಸ್ಬೋದು. ಸೊ ಇದಷ್ಟನ್ನು ನಾವು ಇಲ್ಲಿ ಸ್ಟ್ರಕ್ಚರ್ನ ಪೂರ್ತಿ ಅವರು ರೆಡಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಬೋಲ್ಟ್ ನಟ್ ಸಿಸ್ಟಮು ನೀವು ಇಲ್ಲಿ ಗಮನಿಸ್ಬೋದು. ಪ್ರತಿಯೊಂದಕ್ಕೂ ಬೋಲ್ಟ್ ನಟ್ಗಳಿದೆ. ನಮ್ಮ ಪ್ಯಾನಲ್ಗಳೆಲ್ಲವೂ ಆ ರೀತಿ ಕೂತಿದೆ. 2 ರೋನಲ್ಲಿ, ಒಂದು ರೋನಲ್ಲಿ 5 ಥರ 10 ಪ್ಯಾನಲ್ನ ಕೂರುವಂಥ ಒಂದು ಡಿಸೈನ್ನ ನಮ್ಮ ಆನಂದ್ ಸರ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ಇಲ್ಲಿ ಬಂದಿದೆ. ಇಲ್ಲಿ ನೀವು ಇನ್ನೊಂದು ಗಮನಿಸ್ಬೋದು, ಮಧ್ಯದ ಕಂಬದ ಒಳಭಾಗದಲ್ಲಿ ನಮ್ಮ ಕಂಟ್ರೋಲರ್, VFD ಅಂತಾರೆ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ, ಅಥವಾ ಕಂಟ್ರೋಲರ್ ಅಂತಲೂ ಅಂತೀವಿ. ಇದು ವೆಂಚಿ ಅನ್ನೋ ಒಂದು ಕಂಟ್ರೋಲರ್ನ ಯೂಸ್ ಮಾಡಿ ಇಂದಿರಾ ಎನರ್ಜಿ ಅನ್ನೋ ಸಂಸ್ಥೆಯವರು ಮಾಡ್ಕೊಂಡಂಥ ಒಂದು ಕಂಟ್ರೋಲರ್ ಇದು. ಇದನ್ನು ಸಹ ನಾವಿಲ್ಲಿ ಮಧ್ಯದ ಪ್ಯಾನಲ್ಗೆ, ಕಂಬಕ್ಕೆ ಮೌಂಟ್ ಮಾಡಿದ್ದೀವಿ. ಮತ್ತು ಈ ಕಂಟ್ರೋಲರ್ನ ನಾವು ಒಂದು ಗ್ರೌಂಡಿಂಗ್, ಅರ್ಥಿಂಗ್ ವ್ಯವಸ್ಥೆ ಇದೆ ನೋಡಿ. ಇಲ್ಲಿ ಅರ್ಥಿಂಗ್ ವ್ಯವಸ್ಥೆ ಮಾಡಿ ಇದನ್ನು ಅರ್ಥಿಂಗ್ ಪಿಟ್ಟಿಂದ ನಮ್ಮ ಕಂಟ್ರೋಲರು ಗ್ರೌಂಡ್ ಆಗಿದೆ. ನಮ್ಮ ಪ್ಯಾನಲ್ಲು ಮತ್ತು ಕಂಟ್ರೋಲರ್ ಎರಡೂ ಸಹ ಇಲ್ಲಿ ಅರ್ಥಿಂಗ್ ಒಳಪಟ್ಟಿದೆ. ಸೊ ನಾವು ವಿದ್ಯುತ್ ಗ್ರೌಂಡಿಂಗ್ ಮಾಡಬೇಕಂತ ಹೇಳ್ತೀವಲ್ಲ, ಅದೆಲ್ಲವನ್ನು ಇಲ್ಲಿ ಮಾಡೇ ಆಗಿದೆ. ನಂತರ ಇಲ್ಲಿ ಒಂದು ಲೈಟ್ನಿಂಗ್ ಅರೆಸ್ಟರ್ ಅಂತೀವಿ, ಮಿಂಚು ಬಂಧಕ ಅಂತ ಕನ್ನಡದಲ್ಲಿ ಹೇಳ್ತೀವಿ. ನೀವು ಇಲ್ಲಿ ಗಮನಿಸ್ಬೋದು, ಈ ಮಿಂಚು ಬಂಧಕ ಇಲ್ಲಿದೆ. ಇದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿ ತಂದ್ಕೊಂಡ್ವಿ. ಈ ಮಿಂಚು ಬಂಧಕವನ್ನು ಸುಮಾರು ಒಂದು 8 ಅಡಿ ಎತ್ತರದಲ್ಲಿ ಹಾಕಿದೆ, ಅದಕ್ಕೊಂದು ಸಪೋರ್ಟ್ ಕೊಟ್ಟಿದೆ. ಮತ್ತು ಈ ಮಿಂಚು ಬಂಧಕಕ್ಕೂ ಸಹ ಒಂದು ಅರ್ಥಿಂಗ್ ಪಿಟ್ಟು ಗುಂಡಿಯನ್ನು ಮಾಡಿ ಅರ್ಥಿಂಗ್ ರಾಡ್ ಹಾಕಿ ಅಲ್ಲಿಗೂ ಸಹ ಒಂದು ಅರ್ಥಿಂಗ್ ಕೇಬಲ್ನ ಕನೆಕ್ಟ್ ಮಾಡಿದೆ. ಸೊ ಈ ಅರ್ಥಿಂಗ್ ಕೇಬಲ್ಲು ನಮ್ಮ ಅರ್ಥಿಂಗ್ ಯೂನಿಟ್ಗೆ ಹೋಗಿದೆ. ಇಲ್ಲಿ ಗಮನಿಸ್ಬೋದು ಮಿತ್ರ, 2 ಅರ್ಥಿಂಗ್ ಯೂನಿಟ್ ಇದೆ. ಒಂದು ಅರ್ಥಿಂಗ್ ಯೂನಿಟ್ ಬಂದು ನಮ್ಮ ಮಿಂಚು ಬಂಧಕ ಲೈಟ್ನಿಂಗ್ ಅರೆಸ್ಟರ್ಗಿದೆ. ಇನ್ನೊಂದು ಅರ್ಥಿಂಗ್ ಕಿಟ್ ಬಂದು ಸ್ವಲ್ಪ ಅಂತರದಲ್ಲಿ ನಮ್ಮ VFD ಕಂಟ್ರೋಲರ್ ಮತ್ತು ಈ ಪ್ಯಾನಲ್ ಸ್ಟ್ರಕ್ಚರ್ಗಿದೆ. ಸೊ ಇದು ಥಿಯರಿ ಏನು ಹೇಳುತ್ತೆ ಅಂದರೆ, ಒಂದು ಅರ್ಥಿಂಗ್ ಯೂನಿಟ್ಗೂ ಇನ್ನೊಂದು ಅರ್ಥಿಂಗ್ ಯೂನಿಟ್ಗೂ ಅಂತರ ಕಡಿಮೆ ಅಂದರೂ ನಾವೇನು ಅರ್ಥಿಂಗ್ ರಾಡ್ ಹಾಕಿರ್ತೀವಲ್ಲ, ಅದು 1 ಮೀಟ್ರ್ ಇರುತ್ತೆ. ಅದು 2x ಅಂದರೆ 2 ಮೀಟ್ರಿಗೂ ಜಾಸ್ತಿ ಇರಬೇಕು ಅಂತ ಇರುತ್ತೆ. ಅದನ್ನು ನಾವಿಲ್ಲಿ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ದೀವಿ. ಸೊ ನಮ್ಮ ಅರ್ಥಿಂಗ್ ಯೂನಿಟ್ 1 ಕಂಟ್ರೋಲರ್ಗೆ ಮತ್ತು ಪ್ಯಾನಲ್ಗೆ, ಮತ್ತು ಅರ್ಥಿಂಗ್ ಯೂನಿಟ್ 2 ನಮ್ಮ ಲೈಟ್ನಿಂಗ್ ಅರೆಸ್ಟ್ ಮಿಂಚು ಬಂಧಕಕ್ಕೆ, ಎರಡಕ್ಕೂ ಅಂತರ ನಾವು 2 ಮೀಟ್ರಿಗೂ ಜಾಸ್ತಿ ಕೊಟ್ಟಿದ್ದೀವಿ. ಏಕೆಂದರೆ ಅರ್ಥಿಂಗ್ ರಾಡು 1 ಮೀಟ್ರು ಆಳ ಹೋಗಿದೆ. ಇದಿಷ್ಟು ನಾವು ಟೆಕ್ನಿಕಲ್ಲಾಗಿ ಎಲ್ಲ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನಾವೇ ಸ್ವಂತ ಸ್ಟಡಿ ಮಾಡಿ, ಯಾವುದೇ ಸಿಸ್ಟಮ್ ಇಂಟಿಗ್ರೇಟರ್ ಸಪೋರ್ಟ್ ಇಲ್ಲದೆ ನಾವೇ ಮಾಡಿಕೊಂಡು ಫ್ಯಾಬ್ರಿಕೇಷನ್ ಮಾಡಿಸಿ ಸ್ಟ್ಯಾಂಡನ್ನು, ಪ್ಯಾನಲ್ಗಳನ್ನು ಕಾಮರ್ಸ್ ಪೋರ್ಟಲ್ ವಾರಿ ಎನರ್ಜೀಸಿಂದ ತೊಗೊಂಬಂದು, ಮತ್ತು VFDನೂ ಐಡೆಂಟಿಫೈ ಮಾಡಿ ನಮ್ಮ ಎಲೆಕ್ಟ್ರಿಸಿಟಿ ಬೆಂಗಳೂರಿನಲ್ಲಿ ಇಂದಿರಾ ಎನರ್ಜೀಸಿಂದ ಅದನ್ನು ತೊಗೊಂಬಂದು ಎಲ್ಲ ಇನ್ಸ್ಟಾಲ್ ಮಾಡಿದೆ. ಈಗ ಪ್ಯಾನಲ್ಗಳನ್ನು ಕನೆಕ್ಟ್ ಮಾಡಿ ಮತ್ತು ನಮ್ಮ ಮೋಟ್ರನ್ನು 5 HP ಮೋಟ್ರ್ ತೆಗೆದು 3 HP ಮೋಟ್ರ್ ಹಾಕಿ ಅದನ್ನು ಸೋಲಾರ್ ಸಿಸ್ಟಮ್ಗೆ ಕನೆಕ್ಟ್ ಮಾಡೋ ಕೆಲಸಗಳು ಮಾತ್ರ ಬಾಕಿ ಇದೆ. ಸೊ ಮುಂದಿನ ಹಂತಗಳಲ್ಲಿ ಅವು ಆಗುತ್ತೆ. ಅದಾದಮೇಲೆ ನಾವು ಸೌರಶಕ್ತಿ ಚಾಲಿತ ನೀರಾವರಿ ವ್ಯವಸ್ಥೆ ನಮ್ಮನೆ ತೋಟದಲ್ಲಿ ಬರುತ್ತೆ. ನಾವು ಇದುವರೆಗೂ ಏನು ಡೀಸೆಲ್ ಜನ್ರೇಟರ್ನ ಯೂಸ್ ಮಾಡಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಪರ್ಯಾಯವಾಗಿ ನೈಸರ್ಗಿಕವಾಗಿ ಪ್ರಕೃತಿಗೆ ಪರಿಸರ ಸ್ನೇಹಿ ಆದಂಥ ಒಂದು ಸೌರಶಕ್ತಿ ವ್ಯವಸ್ಥೆಯನ್ನು ನಮ್ಮನೆ ತೋಟದಲ್ಲಿ ನಿರ್ಮಾಣ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಮುಂದಿನ ಹಂತದಲ್ಲಿ ಇವೆಲ್ಲವೂ ಆಗಿ ಕಾರ್ಯಾಚರಣೆ ಆಗಿ ನೀರು ಬರೋಕ್ಕೆ ಶುರುವಾದ ಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಸೇರ್ಕೋತೀನಿ. ಅಲ್ಲಿವರೆಗೂ ನನ್ನ ಜೊತೆ ಜೋಡಿಸ್ಕೊಂಡಿರಿ. ಧನ್ಯವಾದಗಳು. ನಿಮ್ಮ HR ಮಂಜುನಾಥ್. ದಿನಾಂಕ 22 ಮಾರ್ಚ್ 2026 ಭಾನುವಾರ.